ನಮ್ಮ ಯಳಂದೂರು ತಾಲೂಕಿನ ಭಾನುವಾರ ಸಂತೆ ಅಂತ ಆಯ್ತೂರು ಸಂತೆ ನಡೆಯುತ್ತೆ ನಮ್ಮಲ್ಲಿ. ಇಲ್ಲಿ ಹೆಂಗಪ್ಪ ಅಂದರೆ ಬೆಳಿಗ್ಗೆಯಿಂದ ಜನಗಳು ಸಂತೆಗೆ ಬರಲ್ಲ. ಮಧ್ಯಾಹ್ನ ಬಿಸಿಲಂತೂ ತರಕಾರಿ ಮಾರೋರು ಸುಮ್ಮನೆ ಈರುಳ್ಳಿ ಬೆಳ್ಳಿ ಬದನೆಕಾಯಿ ಟೊಮೆಟೊ ಮೆಣಸಿಗೆ ಕೊತ್ತಂಬರಿ ಸೊಪ್ಪು ಅಂತ ಸುಮ್ಮನೆ ಕೂಗ್ತಾರೆ ಅಷ್ಟೇ. ಒಬ್ಬರು ಬರಲ್ಲ ಮಧ್ಯಾಹ್ನ ಟೈಮ್ಲಿ. ಆದ್ರೆ ಸಾಯಂಕಾಲ 5 ಗಂಟೆ 6 ಗಂಟೆ ಆಗ್ತಿದ್ದಾಗಲಿ ಎಲ್ಲ ಬಂದು ಒಗ್ಗಿದ್ಕೊಂಡು ಕೊಡ್ತಾರೆ ಸಂತೆಗೆ ಎಲ್ಲವೂ. ಯಾಕಂದ್ರೆ ಕಡಿಮೆ ಬೆಲೆ ಸಿಗುತ್ತೆ ಅಂತ. ಅಲ್ಲಿ ಇಷ್ಟೊತ್ತಿನಾಗ ಬೆಳಗ್ಗೆಯಿಂದ 30, 40, 60 ರೂಪಾಯಿ ಮಾಡ್ತಿದ್ರು. ಇಷ್ಟೊತ್ತಿಗೆ ಏನು ಮಾಡ್ತಾರೆ 10 ರೂಪಾಯಿ ಗುಡ್ಡೆ ಕಟ್ಬಿಟ್ಟು 10 ರೂಪಾಯಿ 20 ರೂಪಾಯಿ ಅಂತ ಕೂಗ ಕೆರೆ ಬಿಡ್ತಾರೆ, ಮುಚ್ಕೊಬಿಡ್ತಾರೆ ಸಂತೆಲಿ. ಇದು ನಮ್ಮ ಹಳ್ಳಿ ಸಂತೆ ವ್ಯವಹಾರಗಳು. ಟೊಮೆಟಿಗೆ ಎಷ್ಟು, ಬದನೆಕಾಯಿಗೆ ಎಷ್ಟು, ಮೂಲಂಗಿಗೆ ಎಷ್ಟು, ಬೀನ್ಸ್ಗೆ ಎಷ್ಟು? ಟೊಮೆಟೊ ಬರೀ 10 ರೂಪಾಯಿ, ಬೀನ್ಸ್ ಬರೀ 40 ರೂಪಾಯಿ ಕೆಜಿ. ಯಾವ ತಗೊಂಡು 20. ಅಲ್ಲ ಕಮ್ಮರೆ ಬೆಳಿಗ್ಗೆ ಅಷ್ಟೊತ್ತಿಗೆ 7 ಗಂಟೆ 8 ಗಂಟೆ ಬಂದು ತೊಗೊಂಡ್ರೆ ಟೊಮೆಟಿಗೆ 30 ಹೋಗ್ತಿದೆ, ಬೀನ್ಸು 70, 60, 80 ಹೋಗ್ತಿದೆ. ಇಷ್ಟೊತ್ತಾಗ ಮಾಡಿ ಕಟ್ಕೋತು ಕತ್ಲಾಗ ಹೋಯ್ತು ನಮ್ಮ 10 ರೂಪಾಯಿ ಗುಡ್ಡೆ ಕಟ್ಕೊಂಡಮ್ಮ ಮಾರ್ದಿಲ್ಲ ನೈವ ನಿನಗೆ. ಬಡ್ಡಿಗೆ ಬಂದು ದುಡ್ಡು ಹಾಕಿನಿ, ಬಡ್ಡಿಗೆ ಇಸ್ಕೊಬೋದಿದೆ. ಆದ್ರೂ ನೀನು ನೀನು ತರಕಾರಿ ಚೆನ್ನಾಗಿರ್ತಾರಲ್ಲ ಕಣೋಗು, ಮಾಲಸಿ ಚೆನ್ನಾಗಿರ್ತಾರಾಗಿರ್ತಂದೆ ನೀನು. ಆದ್ರೂ ನೀ ಈ ಮುದುಕಾಯಿ ವಯಸ್ಸಲ್ಲಿ ಇಪ್ಪಟ್ಟು ಮುದು ಬೆಳಗ್ಗೆ ಮಾಡ್ತಿಲ್ಲ ದಾಸಾಯ ನೀನು. ಈ ವಯಸ್ಸಲ್ಲಿ ಹೆಂಗೆ ಮಾಡ್ತೀಯ ನೀನು? ಹೋಗಿನಿ ಸುದ್ದಿ ಕಪ್ಪಲು ಇಲ್ಲಿ ಎಲ್ಲ ತರಕಾರಿ ವ್ಯಾಪಾರ ಸರಿ ಅಂದ್ಬಿಟ್ಟು. ನಿಂಗೆ ಇಬ್ರು ಹೇಳ್ತೀರ ಒಬ್ರು ಹೇಳ್ತೀರಾ? ಒಬ್ಳು ಹೇಳ್ತಿ. ದಾಸಾಯ ಇಬ್ರು ಹೇಳ್ತೀರಲ್ವಾ? ಅವ್ರು ಮಾಡ್ಕೊಂಡ್ರ ನಾವು ಮಾಡ್ಕೋಬೇಕಲ್ಲ. ಈಗ ಒಬ್ಳು ನಮ್ಮ ಭಾನುವಾರ ಸಂತೆ ಸ್ಪೆಷಲ್ ತೋರಿಸ್ತೀನಿ ಬನ್ನಿ. ಈಗ ಟೊಮೆಟೊ 2 ಕೆಜಿ ಆಯ್ತು, ಬೀನ್ಸ್ 40, ಅಮ್ಮ 1 ಕೆಜಿಗೆ 10 ರೂಪಾಯಿ ಹೋಗ್ತಿಲ್ಲಪ್ಪ. ಬೆಳಿಗ್ಗೆ ಬಂದು 30 ರೂಪಾಯಿ 40 ರೂಪಾಯಿ 50 ರೂಪಾಯಿ. ಈಗ ಬಂದ್ರೆ 10 ರೂಪಾಯಿ 20 ರೂಪಾಯಿ 5 ರೂಪಾಯಿ ಅಂತಾರಲ್ಲ ನೈವ ನಿಮ್ಗೆ. 5 ರೂಪಾಯಿ. ಈಗ ಮಳೆ ಬಂದ್ರೆ ಒಂಥರ, ಬಿಸಿಲಾಗೋದ್ರೆ ಒಂಥರವಾ. 20 ಕೆಜಿ ಸಣ್ಣ ಬೀಟ್ರೋಟು 20 ರೂಪಾಯಿ. ಅಲ್ಲ ಕಡೆ ಸಂತು ಬಂದ್ಮೇಲೆ ಒಬ್ಬೊಬ್ರು ಒಂದ್ತಾರೆ ವ್ಯಾಪಾರ ಹೇಳ್ತಾರಲ್ಲ. ಯಾಕ 5 ರೂಪಾಯಿ 10 ರೂಪಾಯಿ ಈ ಗುಡ್ಡೆಯಿಂದ ಮುಂದೆ ಕೊಟ್ಟುಬಾರೆ ಅಮ್ಮ 20 ರೂಪಾಯಿ 10 ರೂಪಾಯಿ ಹೇಳ್ತಾನೆ. ಈಗ ಮೊಕ್ಕತ್ಲಾಗ ಹೋಯ್ತು ಹೋಗ್ಬಿಟ್ಟಮ್ಮ, ಸಂದ ಹೋಯ್ತು ಹೋಗ್ಬಿಟ್ಟಮ್ಮ 5 ರೂಪಾಯಿ 10 ರೂಪಾಯಿ ಕೊಡ್ತೀರಿ. ಬೆಳಿಗ್ಗೆ ತೊಳಕ್ ಬರೋ ನಮ್ಮ ಬಿಸಿಲು ಸುಮ್ಮನೆ 30 ರೂಪಾಯಿ 40 ರೂಪಾಯಿ 50 ರೂಪಾಯಿ ಕಮ್ಮಿನೇ ಕೊಡಲ್ಲ ನೀವು. ಕಾಸು ಮಾಡ್ಕೊಂಡು ಇಷ್ಟೊತ್ತಿಗೆ ಲಾಸ್ ಆಗೋಣ, ಲಾಸ್ ಆಗಲ್ಲ ಮನೆ. ಈಗ ಬೆಳಗ್ಗೆಯಿಂದ ಒಂದೇ ಸಲ ಮಾಡಕ್ಕ ಇಷ್ಟೊತ್ತಿನಾಗ ಎಷ್ಟಾರು ಕೊಟ್ಬಿಟ್ಟು ನೀನೇನು ಮಾಡಿದೆ ಉದ್ಘಾಟನೆ ಮತ್ತೆ ಏನು ಮಾಡಿದೆ ಹಿಂದೆ ಧೈರ್ಯ ಇವತ್ತು ಜನ ಅಂತಿದ 3 ಕಾಸಿಗೆ ಹಣ 6 ಕಾಸಿಗೆ ಹಣ ತಂದು 3 ಕಾಸಿಗೆ ಜನ ಯಾಕೆ 10 ರೂಪಾಯಿ ಕೆಜಿ. ಈಗ 10 ರೂಪಾಯಿ ಬನ್ನಿ, 10 ರೂಪಾಯಿ ಬನ್ನಿ. ಈಗ 10 ರೂಪಾಯಿ 5 ರೂಪಾಯಿ ಮಾಡ್ತಾರೆ. ನೀವು ಇನ್ನೂ 20 ರೂಪಾಯಿ ಇದೆ. ಮೊಬ್ಬಿಗೆ ಬಂದು ಹೋದ್ರೆ 30 ರೂಪಾಯಿ 40 ರೂಪಾಯಿ ಹೇಳ್ತಾರೆ. ಈಗ ಮಾರ್ಕೆಟಿಗೆ ಕತ್ಲಾಗ ಹೋಯ್ತದೆ 10 ರೂಪಾಯಿ ಹೇಳ್ತಾರೆ, 5 ರೂಪಾಯಿ ಹೇಳ್ತಾನೆ. ಒರಿಜಿನಲ್ ಮಾಲಸ್ರಿ ಇವಾಗಿದ್ದರೆ ಮುದುಕಂದ್ರೆ ಉಮೇಶ್ ಬರೋಣ. ನಮ್ಮೂರ ಕಡೆ ಭಾನುವಾರ ಸಂತನ ಆಯ್ತವಾರ ಸಂತ ಏನು ಕರೀತಾರೆ. ಈ ಆಯ್ತವಾರ ಸಂತಲ್ಲಿ ಸೀಗಡಿ ಕರಿಮೀನಿಂದ ಹಿಡಿದು ಈರುಳ್ಳಿ ಬೆಳ್ಳುಳ್ಳಿ ಬದನೆಕಾಯಿ ಟೊಮೆಟೊ ಕೊತ್ತಂಬರಿ ಸೊಪ್ಪಿನಿಂದ ಹಿಡಿದು ಎಲ್ಲ ಥರ ತರಕಾರಿಗಳು ಸಿಗ್ತಬೇಕ ಸಮಯ. ಇಲ್ಲಿ ಗಂಗನೂರು ಕುಳ್ಳನ ಭಾಳ ಒಳ್ಳೆ ಮನ್ಸ, ಅವನು ತರಕಾರಿ ವ್ಯಾಪಾರಿ. ಇಡೀ ಸಂತಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ವ್ಯಾಪಾರದಲ್ಲಿ ಬಾಯಿ ಜೋರು ಒಕ್ಕೊಂದು, ಆದರೆ ಒಳ್ಳೆ ಮನ್ಸಿ ಈರುಳ್ಳಿ ಬೆಳ್ಳುಳ್ಳಿ ವ್ಯಾಪಾರ ಮಾಡೋದಲ್ಲಿ ನಂಬರ್ 1 ಒಕ್ಕ. ನಾನು ಹುಟ್ಟಿ ಇರ್ಲುವಿನ ಆ ಕಾಲದಿಂದ ಇವ್ರ ತಾಯಿಯವ್ರ ಜೊತೆಗೆ ಈ ಅಮ್ಮ ಅವರು ಸೊಪ್ಪಿನ ತರಕಾರಿ ವ್ಯಾಪಾರ ಮಾಡ್ಕೊ ಬರ್ತಾವ್ರೆ. ಬೆರಕ ಸೊಪ್ಪು ಮಾಡೋದಲ್ಲಿ ಎಕ್ಸ್ಪೋರ್ಟು. ಜೊತೆಗೆ ಈ ಅಮ್ಮ ಕಲಾವಿದೆ, ಶೋಭನಾ ಕಲಾವಿದೆ ಸಹ ಹೌದು ಈ ಅಮ್ಮ. ನಮ್ಮ ಕರ್ನಾಟಕ ರಾಜ್ಯದಲ್ಲೇ ನಮ್ಮ ಯಳಂದೂರು ತಾಲೂಕು, ಚಿಕ್ಕ ತಾಲೂಕು, ಚೊಕ್ಕ ತಾಲೂಕು. ಜೊತೆಗೆ ಇಲ್ಲಿ ಜನ ತುಂಬ ಒಳ್ಳೆಯ ಜನ, ಪ್ರೀತಿ ವಿಶ್ವಾಸ ನಂಬಿಕೆಗೆ ಬೆಲೆ ಕೊಡ್ತಕ್ಕಂಥ ಜನ. ನೀವು ನಮ್ಮ ಯಳಂದೂರಿನ ಭಾನುವಾರ ಸಂತೆಗೆ ಯಾವಾಗಲಾದ್ರು ಬಂದಿರ ದಯವಿಟ್ಟು ತಿಳಿಸಿ, ಕಮೆಂಟ್ ಮಾಡಿ. ನಮಸ್ಕಾರ.